ಇವತ್ತು ನಾನು ನಿಮಗೆ ನೀ ಆಥ್ರೈಟಿಸ್ ಬಗ್ಗೆ ಮಾತಾಡ್ತೀನಿ. ದಟ್ ಇಸ್ 40 to 60 ಏಜ್ ಗ್ರೂಪ್ ಅಲ್ಲಿ ಆಥ್ರೈಟಿಸ್ ಯಾಕೆ ಆಗುತ್ತೆ ಅಂತ. ಸೊ ವೇರ್ ಅಂಡ್ ಟೇರ್ ಆದ ಕಾರ್ಟ್ಲೇಜು ಜಾಯಿಂಟ್ ಅಲ್ಲಿ ಈ ಕಾರ್ಟ್ಲೇಜ್ ಇರುತ್ತೆ. ಈ ಕಾರ್ಟ್ಲೇಜ್ ಹೋದಾಗ ಇದನ್ನ ಆಥ್ರೈಟಿಸ್ ಅಂತೀವಿ. ಸೊ ಎಲ್ಲರಿಗೂ ಸ್ಟಾರ್ಟ್ ಆಗೋದು ಫಸ್ಟ್ ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಂದ್ರೆ ಒಳಭಾಗ. ಸೊ ದಿಸ್ ಇಸ್ ದ ನೀ, ದಿಸ್ ಇಸ್ ದ ಮೀಡಿಯಲ್ ಕಂಪಾರ್ಟ್ಮೆಂಟ್, ದಿಸ್ ಇಸ್ ಲ್ಯಾಟರಲ್ ಕಂಪಾರ್ಟ್ಮೆಂಟ್. ಸೊ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆಥ್ರೈಟಿಸ್ ಆದ್ರೆ ಅದಕ್ಕೆ ಒಳಗಿನ ಭಾಗ ನೋವು ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಮೆಡಿಸಿನ್ಸ್ ಕೊಡ್ತೀವಿ, ಎಕ್ಸರ್ಸೈಸ್ ಕೊಡ್ತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಇಲ್ಲೇ ಪ್ರಿವೆಂಟ್ ಮಾಡಬೇಕು. ಪ್ರಿವೆಂಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಈ ಆಥ್ರೈಟಿಸ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಗೆ ಸ್ಟಾರ್ಟ್ ಆಗುತ್ತೆ ಲೋಡಿಂಗ್ ಇಂದ. ಸೊ ಅವಾಗ ಏನ್ ಮಾಡ್ತೀವಿ, ಬ್ರೇಸಸ್ ಅಡ್ವೈಸ್ ಮಾಡ್ತೀವಿ. ಬಹಳ ಜನ ಏನಂತಾರೆ, ಡಾಕ್ಟರ್ ಹತ್ರ ಹೋದಾಗ ಕೆಲವು ಜನ ಆಪರೇಷನ್ ಸಜೆಸ್ಟ್ ಮಾಡ್ತಾರೆ, ಕೆಲವು ಜನ ಏನ್ ಮಾಡಬೇಡಿ ಫುಲ್ಲು ಸೌದೋದಾಗ ಮಾಡೋಣ ಅಂತಾರೆ. ಬಟ್ ಇಲ್ಲ, ಇಲ್ಲಿ ನೀವು ಬ್ರೇಸಸ್ ಹಾಕ್ಲೇಬೇಕು. ಬ್ರೇಸಸ್ ಹಾಕಿದ್ರೆ ಏನಾಗುತ್ತೆ, ಯು ಸ್ಟಾರ್ಟ್ ಪ್ರಿವೆಂಟಿಂಗ್. ಸೊ ಅವಾಗ ಮೆಕ್ಯಾನಿಕಲ್ ಆಕ್ಸೆಸ್ ಅಂತೀವಿ. ಈ ಲೈನ್ ಇದೆ ಅಲ್ವಾ, ಈ ಫುಲ್ ಸಿಂಗಲ್ ಲೈನ್, ಈ ಸಿಂಗಲ್ ಲೈನ್ ಒಂದೇ ಲೈನ್ ಅಲ್ಲಿ ಕೊಡುತ್ತೆ ಮೆಕ್ಯಾನಿಕಲ್ ಆಕ್ಸೆಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಈ ಬ್ರೇಸ್ ಹಾಕಿದಾಗ ಲೋಡ್ ಓಪನ್ ಆಗುತ್ತೆ, ಈ ಮೂಳೆ ಟಚ್ ಆಗಲ್ಲ, ನೋವು ಕಮ್ಮಿ ಆಗುತ್ತೆ. ಇದನ್ನ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆಸ್ಟಿಯೋ ಆಥ್ರೈಟಿಸ್ ಅಂತೀವಿ. ಕೆಲವು ಜನ ಬರ್ತಾರೆ, ಡಾಕ್ಟರ್ ಇದು ಬಹಳ ಟೈಟ್ ಇದೆ, ನನಗೆ ಹಾಕೋಕ್ಕಾಗಲ್ಲ, ಐ ಆಮ್ ನಾಟ್ ಕಂಫರ್ಟಬಲ್. ಕೆಲವು ಜನಕ್ಕೆ ತೊಡೆ ಜಾಸ್ತಿ ದೊಡ್ಡದಾಗಿರುತ್ತೆ, ಬ್ರೇಸ್ ಸರಿಯಾಗಿ ಕೂತ್ಕೊಳ್ಳಲ್ಲ, ಅವರಿಗೆ ಹಾಫ್ ನೀ ರೀಪ್ಲೇಸ್ಮೆಂಟ್ ಅನ್ನೋದು ಅಡ್ವೈಸ್ ಮಾಡ್ತೀವಿ.